ಶಂಕರ್ ನಾಗ್ ನಮ್ಮ ಕನ್ನಡ ಚಿತ್ರರಂಗದ ಕರಾಟೆ ಕಿಂಗ್. ಅವರ ಸಿನಿಮಾ, ಕತೆ, ಅವರ ಆಲೋಚನೆಗಳು ಊಹಿಸೋದಕ್ಕೂ ಕೂಡ ಕಷ್ಟ. ಸ್ಕ್ರೀನ್ ಪ್ಲೇ ಅಂತೂ ಕಣ್ಣಿಗೆ ಕಟ್ಟಿದ ಹಾಗೆ ಇರ್ತಾ ಇತ್ತು. ಇಂತಹ ನಮ್ಮ ಕನ್ನಡದ ಹೆಮ್ಮೆ ಶಂಕರ್ ನಾಗ್ ಅವರ ಹಿಟ್ ಸಿನಿಮಾಗಳಲ್ಲಿ ಒಂದಾಗಿದ್ದಂತಹ ಗೀತಾ ಸಿನಿಮಾ ಕೂಡ ಒಂದು. ಈ ಸಿನಿಮಾವನ್ನ ಯಾವೊಬ್ಬ ಕನ್ನಡ ಸಿನಿಮಾ ಪ್ರೇಮಿ ಕೂಡ ಮರೆಯೋದಿಲ್ಲ. ಚಿತ್ರದ ಹಾಡುಗಳಂತೂ ಇವತ್ತಿಗೂ ಎವರ್‌ಗ್ರೀನ್. ಟಿವಿ, ರೇಡಿಯೋ, ಆರ್ಕೆಸ್ಟ್ರಾ ಎಲ್ಲಾ ಕಡೆ ಇವತ್ತಿಗೂ ಕೂಡ ಈ ಹಾಡುಗಳು, ಈ ಚಿತ್ರದ ಹಾಡುಗಳು ಗುನುಗ್ತಾನೆ ಇರುತ್ತೆ. ಇನ್ನು ಜೊತೆಯಲ್ಲಿ ಸಾಂಗ್ ಅಂತೂ ಪ್ರೀತಿ ಮಾಡೋಕೆ ಶುರು ಮಾಡೋರು ಹಾಡದೆ ಇರೋದೇ ಇಲ್ಲ. ಅಷ್ಟರ ಮಟ್ಟಿಗೆ ಗೀತಾ ಚಿತ್ರದ ಹಾಡುಗಳು ಹಿಟ್ ಆಗಿದೆ. ಇದೇ ಚಿತ್ರದಲ್ಲಿ ಕೇಳದೆ ನಿಮಗೀಗ ಹಾಡು ಸಹ ಹಿಟ್ ಲಿಸ್ಟ್ ನಲ್ಲಿದೆ. ಈ ಹಾಡು ಹುಟ್ಟಿದ್ದಾದ್ರೂ ಹೇಗೆ ಅಂತ ಸ್ವತಃ ಇಳೆಯರಾಜ ಅವರೇ ಕಾರ್ಯಕ್ರಮವೊಂದರಲ್ಲಿ ಹೇಳ್ಕೊಂಡಿದ್ರು. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೇಳದೆ ನಿಮಗೀಗ ಹಾಡು ಹುಟ್ಟಿದ್ದಾದ್ರೂ ಹೇಗೆ, ಶಂಕರ್ ನಾಗ್ ಅವರು ಈ ಹಾಡಿನ ಬಗ್ಗೆ ಇಳೆಯರಾಜ ಅವರ ಬಳಿ ಬಂದು ಕೇಳಿದ್ದಾದ್ರೂ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್‌ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೌದು. ಶಂಕರ್‌ನಾಗ್ ಅಂದ್ರೇನೆ ಅಲ್ಲಿ ಹೊಸತನವನ್ನ ಪರಿಚಯಿಸೋ, ಹೊಸ ಐಡಿಯಾಗಳನ್ನ ಹುಟ್ಟು ಹಾಕೋ ನಟ ಅಂತಾನೆ ಹೆಸರನ್ನ ಮಾಡ್ದವ್ರು. ಗೀತಾ ಸಿನಿಮಾದಲ್ಲಿ ಕೇಳದೆ ನಿಮಗೀಗ ಹಾಡನ್ನ ಇಳೆಯರಾಜ ಅವರ ಬಳಿ ಬಂದು ಹೋಗಿ ಅವರು ಕಂಪೋಸ್ ಮಾಡೋದಕ್ಕೆ ಅಂತ ಬಂದಿದ್ರಂತೆ. ಆದ್ರೆ ಇಳೆಯರಾಜ ಅವರೇ ಹೇಳ್ಕೊಂಡಿರೋ ಹಾಗೆ ಯಾವುದೇ ಕಾರಣಕ್ಕೂ ಶಂಕರ್‌ನಾಗ್ ಅವರು ಬೆಳಗ್ಗೆ ಟೈಮ್ ಬರ್ತಾನೆ ಇರ್ಲಿಲ್ಲ ಕಂಪೋಸ್‌ಗೆ ಹೇಳ್ಬೇಕು ಅಂತಂದ್ರೆ. ಅವರು ರಾತ್ರಿ ವೇಳೆನೇ ಬಂದು ಕಂಪೋಸ್ ಅನ್ನ ಮಾಡಿಸ್ತಾ ಇದ್ರಂತೆ. ಕಾರ್ಯಕ್ರಮವೊಂದರಲ್ಲಿ ಇದ್ರ ಬಗ್ಗೆ ಇಳೆಯರಾಜ ಅವರು ಮಾತಾಡಿದ್ದಾರೆ. ಶಂಕರ್‌ನಾಗ್ ಅವರು ಯಾವ್ದಾದ್ರೂ ಹಾಡನ್ನ ಕಂಪೋಸ್ ಮಾಡ್ಬೇಕು ಅಂತ ಇದ್ರೆ ಹಗಲಲ್ಲಿ ಅವ್ರು ಬರೋದೇ ಇಲ್ಲ. ಯಾಕೆ ಅಂತಂದ್ರೆ ರಾತ್ರಿ ಹಗಲಲ್ಲಿ ರೆಕಾರ್ಡಿಂಗ್ ಅಂತ ಇರುತ್ತೆ. ಬೇರೆ ಬೇರೆ ರೆಕಾರ್ಡಿಂಗ್‌ನಲ್ಲಿ ಬ್ಯುಸಿ ಇರ್ತೀವಿ. ಸೊ ಆಗ ಮಾತಾಡೋದಕ್ಕೂ ಆಗಲ್ಲ, ಡಿಸ್ಕಸ್ ಮಾಡೋದಕ್ಕೂ ಆಗಲ್ಲ ಅಂತ ಹೇಳಿ ಅವರು ರಾತ್ರಿ ವೇಳೆನೆ ಬಂದು ಇಳೆಯರಾಜ ಅವರ ಬಳಿ ಕಂಪೋಸಿಗೆ ಬಂದಿದ್ರಂತೆ. ಸೊ ಹೀಗಾಗಿ ಒಂದು ದಿನ ಇಳೆಯರಾಜ ಅವರ ಬಳಿ ಬಂದು ಹಾಡಿನ ಸಂದರ್ಭವನ್ನ ವಿವರಿಸಿದ್ರಂತೆ ಶಂಕರ್‌ನಾಗ್ ಅವರು. ಆಗ ಇಳೆಯರಾಜ ಅವರ ಜೊತೆ ಉದಯ್ ಶಂಕರ್ ಕೂಡ ಕೂತಿದ್ರಂತೆ. ಸ್ಟೇಜ್ ಪ್ಲೇ ರೀತಿಯ ಒಂದು ಸಂದರ್ಭ ಈ ನ್ಯೂಯಾರ್ಕ್‌ನಲ್ಲಿ ನಡೆಯುತ್ತಲ್ಲ, ಬ್ರಾಡ್‌ವೇ ಶೋ ಆ ರೀತಿಯ ಒಂದು ಸಿಚುಯೇಷನ್ ಇದೆ ಈ ಒಂದು ಹಾಡಲ್ಲಿ. ಸೊ ಆ ರೀತಿಯ ಡ್ಯಾನ್ಸ್ ಡ್ರಾಮಾ ಇರುತ್ತೆ. ಅಲ್ಲಿ ನಡೆಯುವಂತಹ ವಿಚಾರವನ್ನ ಹಾಡಾಗಿ ಬರಿಬೇಕು ಅಂತ ಹೇಳಿದ್ರಂತೆ ಶಂಕರ್‌ನಾಗ್ ಅವರು. ಸೊ ಏನೇನಿರುತ್ತೆ ಅಂತಂದ್ರೆ 2 ಹಳ್ಳಿ ಇರುತ್ತೆ. ಆಮೇಲೆ ಮಧ್ಯದಲ್ಲಿ ಒಂದು ಚಿಕ್ಕ ನದಿ ಇರುತ್ತೆ. ಒಂದು ಕಡೆಯಿಂದ ಹುಡುಗಿ, ಇನ್ನೊಂದು ಕಡೆಯಿಂದ ಹುಡುಗ. ಸೊ ಇವರಿಬ್ರು ಕೂಡ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರ ಹಳ್ಳಿಯವರಿಗೆ ಇಷ್ಟ ಆಗೋದಿಲ್ಲ. ಕೊನೆಗೆ ಅದೇನಾಗುತ್ತೆ ಅನ್ನೋದನ್ನ ಕೂಡ ವಿವರಿಸಿ ಹೇಳಿದ್ರಂತೆ. ಇದನ್ನ ಕೇಳಿಸ್ಕೊಂಡಂತಹ ಉದಯ್ ಶಂಕರ್ ಅವರು ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು ಅಂತ ಬರದ್ರಂತೆ. ಆದ್ರೆ ಇದು ಪಲ್ಲವಿಗೆ ಬೇಡ, ಡೈರೆಕ್ಟ್ ಆಗಿ ಹೇಳಿದ್ರೆ ಡ್ಯಾನ್ಸ್ ಡ್ರಾಮಾಗೆ ಸರಿಯಾದ ಇಂಪ್ಯಾಕ್ಟ್ ಸಿಗೋದಿಲ್ಲ ಅಂತ ಹೇಳಿ ಇಳೆಯರಾಜ ಅವರು ವಿವರಣೆ ಅಂತ ಕೊಟ್ಟಿದ್ರಂತೆ. ಸೊ ಇದಕ್ಕೆ ಶಂಕರ್ ನಾಗ್ ಅವರು ಸಹ ಹೌದು, ಪಲ್ಲವಿ ಬೇರೆ ಏನಾದ್ರೂ ಬಂದ್ರೆ ಚೆನ್ನಾಗಿರುತ್ತೆ, ಇದು ಚರಣಕ್ಕೆ ಚೆನ್ನಾಗಿರುತ್ತೆ ಅಂತ ಕೂಡ ಇಬ್ರು ಮಾತಾಡ್ಕೊಂಡ್ರಂತೆ. ಅಲ್ಲಿಗೆ ಒಂದು ಹುಡುಗಿಯ ವಿರಹ ಗೀತೆ ಅದು ಆ ರೀತಿಯಾಗಿ ಬರ್ಲಿ ಅಂತ ಐಡಿಯಾ ಕೂಡ ಕೊಟ್ಟಿದ್ರಂತೆ. ಅದಾದ ನಂತರ ಗಲಾಟೆ, ಪ್ರೀತಿ ಎಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ಆ 3 ಜನ ಕೂಡ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ದಾರೆ. ಸೊ ಅದಾದ ನಂತರ ಶುರುವಾಗಿದ್ದೆ ಕೇಳಿದೆ ನಿಮಗೀಗ ಹಾಡು. ಪ್ರತಿಯೊಂದು ಹಾಡಿಗೂ ಕೂಡ ಅದರದೇ ಆದ ಒಂದೊಂದು ಘಟನೆ ಇದೆ ಅನ್ನೋದನ್ನ ಇಳೆಯರಾಜ ಅವರು ಕಾರ್ಯಕ್ರಮವೊಂದರಲ್ಲಿ ನೆನ್ಪು ಮಾಡ್ಕೊಂಡಿದ್ದಾರೆ. ಇವತ್ತಿಗೂ ಕೂಡ ಕೇಳದೆ ನಿಮಗೀಗ ಹಾಡು ತುಂಬಾ ಜನರ ಹಾಟ್ ಫೇವರೇಟ್. ಒಂದು ರೀತಿಯ ವಿರಹ ಗೀತೆ ಕೂಡ ಆಗಿರುವಂತಹ ಈ ಹಾಡು ತುಂಬಾ ಜನ ಬ್ರೇಕಪ್ ಆದವ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಪ್ರೀತಿ ಮಾಡೋರ್ಗೂ ಕೂಡ ಇಷ್ಟ ಆಗುತ್ತೆ. ಕೇಳಿಸ್ಕೊಳ್ಳೋರ್ಗೂ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಇವತ್ತಿಗೂ ಕೂಡ ಈ ಹಾಡು ಎವರ್‌ಗ್ರೀನ್ ಹಾಡುಗಳಲ್ಲಿ ಒಂದಾಗಿದೆ. ಸೊ ಹಾಡು ಹುಟ್ಟಿದ ಸಮಯ ಅಂತೂ ಇಳೆಯರಾಜು ಅವರು ಕನ್ನಡದಲ್ಲಿ ವಿವರಣೆಯನ್ನ ಕೊಟ್ಟಿದ್ರು ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ. ಇದು ಎಲ್ಲಾ ಕಡೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಸೊ ನಿಮ್ಗೇನ್ ಅನ್ಸುತ್ತೆ ಈ ಹಾಡಿನ ಬಗ್ಗೆ? ನೀವು ಕೂಡ ಕೇಳಿದ್ದೀರಾ? ಹಾಗಾದ್ರೆ ನೀವು ಕೂಡ ಕಮೆಂಟ್ ಅನ್ನ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.